ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಏನಪ್ಪಾ ಅಂತಂದ್ರೆ ಇವತ್ತು ಮಾರ್ಕೆಟ್ ಓಪನ್ ಆಗಿದ್ದು ಗ್ಯಾಪ್ ಡೌನ್ ಓಪನ್ ಆಗ್ಯದ. ಸೊ ಮಾರ್ಕೆಟ್ ನೋಡ್ರಿ, ಮಾರ್ಕೆಟ್ ಯಾವ ಥರ ಒಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ನ ಎಷ್ಟು ಇಂಪಾರ್ಟೆಂಟ್ ಇರುತ್ತಪ್ಪ ಮಾರ್ಕೆಟ್ನಾಗ ಅಂತಂದ್ರೆ, ನಾನು ನಿನ್ನೆ ಎಕ್ಸ್ಪ್ಲೇನ್ ಮಾಡಿರೋ ಪ್ರಕಾರ ಏನಾಯ್ತು, ಇಲ್ಲೊಂದು ಟ್ರೆಂಡ್ ಲೈನ್ ಇದೆ. ಈ ಟ್ರೆಂಡ್ ಲೈನಿಂದ 23,900 ಒಂದು ಸಪೋರ್ಟ್ ಅದ. ಸೊ ಇನ್ ಕೇಸ್ ಈ ಸಪೋರ್ಟ್ ಏನಾದರೂ ಅಬೋಸ್ ಮಾರ್ಕೆಟ್ ಇತ್ತಂತಂದ್ರೆ ಮೇಲ್ಗಡೆ ಅಪ್ಸೈಡ್ ಮೂವ್ಮೆಂಟ್ ಸಸ್ಟೈನ್ ಆಗ್ತದೆ ಅಂತ ಹೇಳಿದೆ. ಬಟ್ ಈ ಸಪೋರ್ಟ್ ಡೌನ್ ಸೈಡ್ ಇತ್ತಂದ್ರೆ ಏನಂದ್ರೆ ಬೈ ಆನ್ ಸೆಲ್ ಅಂತ ಹೇಳಿದ್ದ. ಸೊ ಸೇಮ್ ಆಸ್ ಇಟ್ ಈಸ್ ಇಲ್ಲಿ ನೋಡ್ರಿ, ಪ್ರೀವಿಯಸ್ ಸ್ವಿಂಗ್ ಲೋ ಇತ್ತು. ಓಕೆ, ಈ ಸ್ವಿಂಗ್ ಲೋ ಏನೋ ಟೆಸ್ಟ್ ಮಾಡ್ಯದ, ಹ್ಯೂಜ್ ಗ್ಯಾಪ್ ಡೌನ್ ಓಪನ್ ಆಗಿದೆ. ಗ್ಯಾಪ್ ಡೌನ್ ಓಪನ್ ಆಗ್ಲಕ್ಕೆ ಮೇನ್ ರೀಸನ್ ಏನಪ್ಪಾ ಅಂತಂದ್ರೆ, ಇಸ್ರೇಲ್ ಏನ್ ಮಾಡಲ್ತ ಲೆಬನಾನ್ ಮ್ಯಾಗ ಅಟ್ಯಾಕ್ ಮಾಡ್ಯದ. ಅದು ಇರಾನ್ದವ್ರು ಏನಂತಾರ, ಲೆಬನಾನ್ ಮ್ಯಾಗ ಅಟ್ಯಾಕ್ ಮಾಡ್ಬಿಟ್ರಿ, ಸೀಸ್ ಫೈರ್ ಅಂತಂದ್ರೆ ಕಂಪ್ಲೀಟ್ ಆಗಿ ವಾರ್ ಎಲ್ಲ ಕಡೆ ಬಂದ್ ಮಾಡ್ರಿ, ಯಾವುದೇ ತರದ್ದು ವಾರ್ ಅಟ್ಯಾಕ್ ಏನೋ ಆಗ್ಬಾರ್ದು ಅಂತ ಹೇಳ್ತಾರೆ. ಬಟ್ ಇಸ್ರೇಲ್ದವ್ರು ಏನ್ ಮಾಡ್ತಾರ, ಅದು ಕೊಪ್ಪಲಾಗ್ಯಾರ. ಬರೀ ಇರಾನ್ ಮತ್ತೆ ಹಿಂಗೆ US ಅನ್ನೋದು ಎರಡರದೇ ಸೀಸ್ ಫೈರ್ ಮಾಡಮಿ, ಲೆಬನಾನ್ ಅದೇನದು ಸಪ್ರೇಟ್ ಅದ, ಇದಕ್ಕೇನು ಸಂಬಂಧ ಇಲ್ಲ ಅಂತೇಳಿ ಇಸ್ರೇಲ್ದವ್ರು ಅಟ್ಯಾಕ್ ಮಾಡಲ್ತಾರೆ. ಸೊ ಹಾಗಾಗಿ ಆಮೇಲೆ ಆ ತರ ಒಂದು ಕಂಡೀಷನ್. ಸೆಕೆಂಡ್ ಕಂಡೀಷನ್ ಏನಪ್ಪಾ ಅಂತಂದ್ರೆ, ಈ ತರ ನೀವು ಏನಾರ ವಾರ್ ಕ್ಲೋಸ್ ಮಾಡಿಲ್ಲ ಅಂತಂದ್ರೆ ನಾವು ಸ್ಟೇಟ್ ಆಫ್ ಹಾರ್ಮೋಸ್ ಓಪನ್ ಮಾಡಲ್ಲ ಅಂತ ಒಂದು ನ್ಯೂಸ್. ಸೊ ಆ ಎರಡೂ ಬೇಸಿಸ್ ಮೇಲೆ ಏನಾಗಿದೆ, ಮಾರ್ಕೆಟ್ ಏನಾದ್ರು ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆಗ್ಯದ. ಸೊ US ಮಾರ್ಕೆಟ್ನಾಗ ಏನಾಗಿತ್ತಪ್ಪ ಅಂತಂದ್ರೆ, ನಿನ್ನೆ ಒಂದು 2 ವೀಕ್ಸ್ ಪೌಸ್ ಇತ್ತು, ಸೀಸ್ ಫೈರ್ ಇದೆ. 2 ವೀಕ್ಸ್ ಸೀಸ್ ಫೈರ್ ಟ್ರಂಪ್ ಒಂದು ಟ್ವೀಟ್ ಮಾಡಿದ್ದ, ಅದಕ್ಕೋಸ್ಕರ US ಮಾರ್ಕೆಟ್ ಒಂದು ಹ್ಯೂಜ್ ಅಪ್ಸೈಡ್ ಮೂವ್ಮೆಂಟ್ ಆಗಿತ್ತು. ಬಟ್ ಇದೆಲ್ಲ ಅನ್ಸೆಟ್, ಇನ್ನು ವಾರ್ನ ಕಂಪ್ಲೀಟ್ ಆಗಿ ಯಾವುದೇ ಕ್ಲಾರಿಟಿ ಇರ್ಲಾರ್ದಕ್ಕ ಏನಾಗ್ಯದ, ಮಾರ್ಕೆಟ್ ಏನಾಗಿದೆ ಸಸ್ಟೈನ್ ಆಗಿಲ್ಲ ಅಬೋ ಸೈಡ್. ಮತ್ತೇನದ ಮಾರ್ಕೆಟ್ US ಮಾರ್ಕೆಟ್ ಫಾಲ್ ಏನದ ಡೌನ್ ಸೈಡ್ ಫಾಲ್ ಆಗಲ್ತದ. ಸೊ ಆ ಬೇಸಿಸ್ ಮೇಲೆ ಏನದ, ಗ್ಲೋಬಲ್ ಸಿನಾರಿಯೋ ಏನದ ಸ್ವಲ್ಪ ನೆಗೆಟಿವ್ ದಾಗ. ಸೊ ಹಂಗಾಗಿ ಮಾರ್ಕೆಟ್ ಏನದ ನೆಗೆಟಿವ್ ಓಪನ್ ಆಗ್ಯದ. ಲೆವೆಲ್ಸ್ ನೋಡ್ರಿ, ಯಾವ ತರ ಇಂಪಾರ್ಟೆಂಟ್ ಲೆವೆಲ್ಸ್ ಯಾವ ತರ ಟೆಸ್ಟ್ ಮಾಡ್ಯಾದ ಅಂತೇಳಿ. ಸೊ ನಾ ಇಲ್ಲಿ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದ. ಈ ಟ್ರೆಂಡ್ ಲೈನ್ ಏನದ ಸಪೋರ್ಟ್, ಇಲ್ಲೊಂದು ಸಪೋರ್ಟ್ ಇದೆ, ಇಲ್ಲೊಂದು 23,900 ಒಂದು ಸಪೋರ್ಟ್ ಅದ ಅಂತ ಹೇಳಿದೆ. ಬಟ್ ಮಾರ್ಕೆಟ್ ಏನದ ಗ್ಯಾಪ್ ಡೌನ್ ಓಪನ್ ಆಗ್ಯದ. ಸೊ ಈ ಲೆವೆಲ್ಗೆ ಟೆಸ್ಟ್ ಮಾಡಿ ಅಪ್ಸೈಡ್ ಮೂವ್ಮೆಂಟ್ ಟ್ರೈ ಮಾಡ್ಯದ. ಬಟ್ ಏನದ, ಈ ಆಸ್ ಇದಕ್ಕೇನದ ಒಂದು ರೆಸಿಸ್ಟೆನ್ಸ್ ತಗೊಂಡು, ಏನ ಟ್ರೆಂಡ್ ಲೈನ್ ಡ್ರಾ ಮಾಡಿದಲ್ಲ, ಸೊ ರೆಸಿಸ್ಟೆನ್ಸ್ ಮಾಡಿ ಅಲ್ಲಿಂದ ಏನದ ಯಾವುದೇ ಸಸ್ಟೈನ್ ಆಗಿಲ್ಲ, ಅಪ್ಸೈಡ್ ಸಸ್ಟೈನ್ ಆಗಿಲ್ಲ. 23,900 ಅಬೋ ಸಸ್ಟೈನ್ ಆಗಿಲ್ಲ. ಇಮಿಡಿಯೇಟ್ ಆಗಿ ಒಂದು ಶಾರ್ಪ್ ರೆಡ್ ಕ್ಯಾಂಡಲ್ ಮಾಡಿ ಸ್ಲೋ ಅಂಡ್ ಸ್ಟಡಿ ಮಾರ್ಕೆಟ್ ಏನದ ಪ್ರೀವಿಯಸ್ ಸ್ವಿಂಗ್ ಏನದ ಬ್ರೇಕ್ ಆಗ್ಯದ. ಸೊ ಇಲ್ಲಿ ಈ ಪ್ರೀವಿಯಸ್ ಸ್ವಿಂಗ್ ಬೇಕಾಗ್ಯದ ಅಂತಂದ್ರೆ ಇಲ್ಲಿ ಕನ್ಸಿಡರ್ ಏನಾಗ್ತದೆ ಅಂತಂದ್ರೆ, ಇಲ್ಲಿ ನಮಗೆ ಬಯರ್ಸ್ ವೀಕ್ ಆಗ್ಯಾರ, ಆಮೇಲೆ ಸೆಲ್ಲರ್ಸ್ ಆಕ್ಟಿವ್ ಆಗ್ಯಾರ ಅಂತೇಳಿ ಅರ್ಥ. FI ದವ್ರು ಏನ್ ಮಾಡ್ಯಾರ, ಸೆಲ್ಲಿಂಗ್ ಮಾಡ್ಯಾರ. ಈ ಇನ್ಫ್ಲೇಷನ್ ಇದು ಹಿಂಗಾಗಿ ಏನಾಗ್ಯದ, ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿ ಮಾರ್ಕೆಟ್ ಸ್ಲೋ ಅಂಡ್ ಸ್ಟಡಿ ಏನದ ಡೌನ್ ಸೈಡ್ ರ್ಯಾಲಿ ತೋರಿಸೋದು. ಸೊ ನಾಳೆ ಏನಾಗ್ತಪ್ಪ ಅಂತ, ನಾಳೆ ಇಂಪಾರ್ಟೆಂಟ್ ಲೆವೆಲ್ಸ್ ಯಾವ್ದಾವದಪ್ಪ, ಏನೇನು ನಾಳೆ ಯಾವ ಥರ ಟ್ರೇಡ್ ಮಾಡಬೇಕು ಅಂತಂದು ಹೇಳ್ಬೇಕಾಗಿತ್ತಂದ್ರೆ, ಇಲ್ಲಿ ನೋಡ್ರಿ, ಮಾರ್ಕೆಟ್ ಏನಾಗಿದೆ, ಇನ್ ಕೇಸ್ ಮಾರ್ಕೆಟ್ ಕಂಟಿನ್ಯೂಷನ್ ಇದೆ, ವಾರದೇನ ಹಿಂಗೆ ಅನ್ಸರ್ಟಿನ್ ಯಾವುದು ಕ್ಲಾರಿಟಿ ಇರಲಿಲ್ಲ ಅಂತಂದ್ರೆ ಸ್ಲೋ ಅಂಡ್ ಸ್ಟಡಿ ಏನದ ಮಾರ್ಕೆಟ್ ಡೌನ್ ಸೈಡ್ ಮೂವ್ಮೆಂಟ್ ಆಗೋ ಚಾನ್ಸಸ್ ಇರ್ತದೆ. ಸೊ ಇಂಪಾರ್ಟೆಂಟ್ ಸಪೋರ್ಟ್ ಯಾವ್ದಪ್ಪ, ರೆಸಿಸ್ಟೆನ್ಸ್ ಯಾವ್ದಪ್ಪ ಅಂತಂದ್ರೆ 23,800 ಇದೊಂದು ಇಂಪಾರ್ಟೆಂಟ್ ಸಪೋರ್ಟ್ ಅದ, ಸಾರಿ ರೆಸಿಸ್ಟೆನ್ಸ್ ಅದ. ಈ ರೆಸಿಸ್ಟೆನ್ಸ್ ಇಫ್ ಇನ್ ಕೇಸ್ ಬೇಕಾಗಿತ್ತು ಅಂದ್ರೆ ನೆಕ್ಸ್ಟ್ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಬರೋದು 23,900. ಇವು ಎರಡು ಲೆವೆಲ್ ಏನಾದ್ರೆ ಎರಡು ಲೆವೆಲ್ಗೆ ಬ್ರೇಕ್ ಮಾಡಿ ಮೇಲ್ಗಡೆ ಅಬೋ ಏನಾದ್ರೆ ಸಸ್ಟೈನ್ ಆಯಿತು ಮಾರ್ಕೆಟ್. ಸೊ ಅಬೋ ಏನಾದ್ರೆ ಸಸ್ಟೈನ್ ಆಯಿತು ಅಂತಂದ್ರೆ ಏನದ, ನಮಗೆ ಏನದ ಕಂಟಿನ್ಯೂಷನ್ ಸ್ವಲ್ಪ ಎಲ್ಲೆಲ್ಲಿ ಬುಲಿಶ್ ಮೂವ್ಮೆಂಟ್ ಏನದ ಕಾಣಿಸ್ತದೆ. ಈ ಎರಡು ಇಂಪಾರ್ಟೆಂಟ್ ಲೆವೆಲ್ಸ್ 23,830 ಆ್ಯಂಡ್ 23,900 ಇವೆರಡು ಲೆವೆಲ್ ಏನೋ ಬ್ರೇಕ್ ಮಾಡಿ ಅಬೋ ಏನಂದ್ರೆ ಕ್ಯಾಂಡಲ್ 15 ಮಿನಿಟ್ಸ್ ಕ್ಯಾಂಡಲ್ ಅಬೋ ಕ್ಲೋಸ್ ಆಗಿ ಸಸ್ಟೈನ್ ಆಯಿತು. ನೆಕ್ಸ್ಟ್ 15 ಮಿನಿಟ್ಸ್ ಅಬೋನೇ ಸಸ್ಟೈನ್ ಆಯ್ತು ಅಂದ್ರೆ ನಮಗೆ ಏನದ ಮತ್ತೆ ಈ 24,000 23,900 24,000 40 50 ಈ ಥರ ಲೆವೆಲ್ಗೆಲ್ಲ ಮತ್ತೆ ರೀಟೆಸ್ಟ್ ಈ ಝೋನ್ವರೆಗೂ ಏನದ ನಮಗೆ ರೀಟೆಸ್ಟ್ ಆಗೋ ಪ್ರೊಬಬಿಲಿಟಿ ಏನದ ಕಾಣಿಸ್ತದೆ. ಇಫ್ ಇನ್ ಕೇಸ್ ಯಾವುದೇ ಥರದ ಮಾರ್ಕೆಟ್ ಏನು ಯಾವುದೇ ಥರದ ವಾರ್ ಏನು ಸ್ಟೇಬಲ್ ಆಗಲಿಲ್ಲ, ಇದು ಅನ್ಸರ್ಟಿನಿಟೀಸ್ ಹಂಗೆ ಕಂಟಿನ್ಯೂಸ್ ಇತ್ತು ಮಾರ್ಕೆಟ್ ಒಳಗೆ, ಯಾವುದೇ ಒಂದು ಪೌಸ್ ಆಗಿಲ್ಲ, ಆ ಥರ ಇದ್ದಾಗ ಮಾರ್ಕೆಟ್ ಇಫ್ ಇನ್ ಕೇಸ್ ಏನಾದರೂ ಗ್ಯಾಪ್ ಡೌನ್ ಏನಾದರೂ ಓಪನ್ ಆದರೆ ಇದು ಏನದ 23,680 ಒಂದು ಆ್ಯಕ್ಟ್ ಆಸ್ ಎ ಸಪೋರ್ಟ್. ಇಲ್ಲಿ ಏನದ ಸಪೋರ್ಟ್ ಆ್ಯಕ್ಟ್ ಆಗಿ ಇಲ್ಲಿಂದ ಸ್ಲೋ ಆ್ಯಂಡ್ ಸ್ಟಡಿ ಅಪ್ಸೈಡ್ ಮೂವ್ಮೆಂಟ್ ಆಗ ಪ್ರೊಬಬಿಲಿಟಿ ಏನದ ಕಾಣಿಸ್ತದೆ. ಇಫ್ ಇನ್ ಕೇಸ್ ಹ್ಯೂಜ್ ಸೆಲ್ಲಿಂಗ್ ಬಂತು, ಈ ಝೋನು ಏನೋ ಸಸ್ಟೈನ್ ಆಗಲಿಲ್ಲ, ಯಾವುದಪ್ಪ ಅಂತಂದ್ರೆ 23,800 ಸಸ್ಟೈನ್ ಆಗಲಿಲ್ಲ. ಸೊ ಆಗಲಿ ಅಂದರೆ ನೆಕ್ಸ್ಟ್ ಏನದ ನಮ್ಗೆ ಇನ್ನು ಇಮಿಡಿಯೇಟ್ ನೆಕ್ಸ್ಟ್ 23,600 23,500 ವರೆಗೂ ಲೆವೆಲ್ಸ್ ಏನದ ನಮಗೇನದ ಕಾಣಿಸ್ತಾವೆ. ಈ ಥರ ಸೇಮ್ ಕಂಟಿನ್ಯೂಷನ್ ಈ ಥರ ಒಂದು 23,500 ಈ ಲೆವೆಲ್ಸ್ನು ಏನದ ನಮಗೆ ಟೆಸ್ಟ್ ಆಗೋದು ಪ್ರೊಬಬಿಲಿಟಿ ಏನದ ಕಾಣಿಸ್ತದೆ. 23,682 ಈ ಲೆವೆಲ್ಸನ್ನು ಏನದ
ನಮಗೆ ಲೆವೆಲ್ಸ್ಗಳು ಏನದ ಟೆಸ್ಟ್ ಆಗೋದೇನದ ನಮಗೆ ನಾಳೆ ದಿನದಲ್ಲಿ ಕಾಣಿಸ್ತದೆ ನೋಡ್ರಿ. ಇನ್ನೊಂದೇನಪ್ಪ ಅಂತಂದ್ರೆ ಗ್ಲೋಬಲ್ದ ಅನ್ಸರ್ಟಿನಿಟಿ ಭಾಳ ಅದ. ಯಾವುದೇ ಥರದ್ದು ಏನದ ಕರೆಕ್ಟಾಗಿ ಪ್ರಾಪರ್ ಯಾವುದೋ ಒಂದು ಸ್ಟೇಬಲ್ ಆಗಿ ಬರಲಾಗ್ಯದ. ಇರಾನ್ದವ್ರು ಏನಾರ ಇನ್ ಕೇಸ್ ನೀವು ಏನಾರ ಲೆಬನಾನ್ ಮ್ಯಾಗ್ನು ಅಟ್ಯಾಕ್ ಮಾಡೋದು ನಿಂದಿಸಿಲ್ಲ ಅಂತಂದ್ರೆ ಸ್ಟೇಟ್ ಆಫ್ ಹಾರ್ಮುಸ್ ಕಂಪ್ಲೀಟಾಗಿ ಓಪನ್ ಮಾಡಲ್ಲ. ಆಮೇಲೆ ಇನ್ನೊಂದಪ್ಪ ಇದು ಗ್ಲೋಬಲ್ ಸೆಂಟಿಮೆಂಟ್ಸ್. ಈಗ ಇನ್ನೊಂದೇನಪ್ಪ ಅಂದ್ರೆ ಕ್ರೂಡ್ ಆಯಿಲ್ ಪ್ರೈಸ್ನು ಏನಾಗಿದೆ, ನಿನ್ನಿನ ತನ ಏನಾಗಿತ್ತು ಬಿಲೋ 90 ಇತ್ತು ಪ್ರೈಸ್, ಸೊ ಬ್ಯಾರಲಿಗೆ. ಬಟ್ ಇವಾಗ ಏನಾಗಿದೆ ಅಬೋವ್ 100 ಏನದ ಕ್ರಾಸ್ ಆಗ್ಯದ. ಸೊ ಕ್ರೂಡ್ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಯ್ತು ಅಂದ್ರೆ ನಮ್ದು ಇಂಡಿಯಾ ಮ್ಯಾಗ ಎಫೆಕ್ಟ್ ಆಗ್ತದೆ. ಸೊ ಹಂಗಾಗಿ ಮಾರ್ಕೆಟ್ ಏನದ ನಮ್ದು ಫಾರ್ ಇಂಡಿಯನ್ಸ್ ಏನದ ಇದೊಂದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತದೆ. ಆಮೇಲೆ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದ್ರೆ ಇಂಡಿಯನ್ ಆಯಿಲ್ ಮಿನಿಸ್ಟರ್ ಏನಾರ ಕತಾರಿ ವಿಸಿಟ್ ಮಾಡಲ್ತಾರೆ. ಎದಕ್ಕಪ್ಪ ಅಂತಂದ್ರೆ ಇದು ಎನರ್ಜಿ ಸೆಕ್ಯೂರಿಟಿ, ಈ ಎನರ್ಜಿ ಸೆಕ್ಯೂರಿಟಿ ಸಲುವಾಗಿ ಏನಾದ್ರು ಕತಾರಿ ವಿಸಿಟ್ ಮಾಡಲ್ತಾರೆ, ರೈಟ್. ಎನರ್ಜಿ ಸೆಕ್ಯೂರಿಟಿ ಏನದ ಅದ್ರ ಮ್ಯಾಗ ಏನದ ಒಂದು ಸ್ವಲ್ಪ ಕಾಷನ್ಸ್ಗಳು ಎಲ್ಲ ತಗೊಳ್ತಾರೆ. ಯಾಕಂದ್ರೆ ನಾಳೆ ಈ ಕ್ರೈಸಿಸ್ ಏನದ ಕಂಪ್ಲೀಟಾಗಿ ಓಪನ್ ಆಗಲಾಗ್ಯದ, ಕ್ಲಿಯರ್ ಆಗಿ ಒಂದು ಯಾವುದೇ ಡೈರೆಕ್ಷನ್ ಸಿಗಲಾಗ್ಯದ. ಸೊ ಹಂಗಾಗಿ ಆ ಬೇಸಿಸ್ ಮ್ಯಾಗ ಏನಾಗ್ಯದ ಕತಾರಿಗೆ ವಿಸಿಟ್ ಮಾಡಲ್ತಾರೆ ಯಾರು, ಇಂಡಿಯನ್ ಆಯಿಲ್ ಮಿನಿಸ್ಟರ್. ಸೊ ನಾಳೆ ಏನದ ಒಂದು ಸ್ವಲ್ಪ ಅದು ಏನಾಗ ವಾಲಟಿಲಿಟಿ ಜಾಸ್ತಿ ಇರ್ತದೆ. ಯಾಕಪ್ಪ ಅಂತಂದ್ರೆ ಈ ಕತಾರ್ನಾಗ ಹೋಗಿ ವಿಸಿಟ್ ಮಾಡಲ್ತಾರೆ, ಅಲ್ಲಿ ಏನೇನು ಆಗ್ತದೆ ಅದ್ರ ಬೇಸಿಸ್ ಮ್ಯಾಗ ಏನದ ಮಾರ್ಕೆಟ್ ಏನದ ಮೂವ್ಮೆಂಟ್ ಆಗ್ತದೆ. ಸೊ ಇಲ್ಲಿ ಇನ್ನ ಕಂಪ್ಲೀಟ್ ಆಗಿ ವಾರದ ಸಿನಾರಿ ಅನ್ನೋದು ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿಲ್ಲ. ಸೊ ಆಮೇಲೆ ಪಾಕಿಸ್ತಾನದವ್ರನ್ನು ಏನ್ ಮಾಡ್ಯಾರ, ಇಲ್ಲ ಇನ್ ಬಿಟ್ವೀನ್ ನಮ್ಮ ಮೀಡಿಯೇಟರ್ ಆಗಿ ಇದ್ರಾಗ ಏನಾದ್ರು ವಾರ್ನ ಸ್ಟೇಬಲ್ ಮಾಡಿದೀನಿ, ವಾರ್ನ ಸೀಸ್ ಫೈರ್ ತಂದಿದ್ದೀನಿ ಅಂತ ಹೇಳ್ತಾರೆ. ಬಟ್ ಅದು ಯಾವುದೂ ಸರಿ ಇಲ್ಲ, ಅದು ಏನಾದ್ರು ಕಂಪ್ಲೀಟ್ ಆಗಿ ತಪ್ಪಾಗ್ಯದ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ US ದವರು ಏನ್ ಡ್ರಾಫ್ಟ್ ಕಾಪಿ ಅಂತೇಳಿ ಬರ್ದಿ ಪಾಕಿಸ್ತಾನದವ್ರಿಗೆ ಕಳಿಸ್ಯಾರ. ಬಟ್ ಸೇಮ್ ಕಾಪಿನ ಏನು ಕಾಪಿ ಪೇಸ್ಟ್ ಮಾಡ್ಬಿಟ್ಟು ಟ್ವೀಟ್ ಮಾಡ್ಯಾರ ಪಾಕಿಸ್ತಾನದವರು. ಒಂದ್ ಸ್ವಲ್ಪ ಒಂದು ವಿತಿನ್ 2 ಮಿನಿಟ್ಸ್ ಆದ್ಮೇಲೆ ಅದು ನೋಡೋದು ಡ್ರಾಫ್ಟ್ ಕಾಪಿನ ಹಂಗೆ ಅದ ಅಂತೇಳಿ ಏನು ಮಾಡಿದಕ್ಕೆ ಮತ್ತೆ ಇಮಿಡಿಯೇಟ್ ಆಗಿ ಏನು ಮಾಡ್ಯಾರ, ಅದು ಚೇಂಜ್ ಮಾಡ್ಯಾರ. ಅದು ಒಂದು ಸ್ವಲ್ಪ ನಿಮಗೆ ತೋರಿಸ್ತೀನಿ ರೀ, ಒಂದು ಸೆಕೆಂಡ್. ಯಾವ ಥರ ಕಾಪಿ ಪೇಸ್ಟ್ ಮಾಡ್ಯಾರ ಪಾಕಿಸ್ತಾನದವರು. ಬಟ್ ಹಾಗಾಗಿ ಕಂಪ್ಲೀಟ್ ಆಗಿ ಏನದ ಮಾರ್ಕೆಟ್ನಾಗ ಓಕೆ, ಒಂದು ಸೆಕೆಂಡ್ ತೋರಿಸ್ತೀನಿ ನಿಮಗೆ ಯಾವ ಥರ ಪಾಕಿಸ್ತಾನದವ್ರು ಏನದ ಡ್ರಾಫ್ಟ್ ಕಂಪ್ಲೀಟಾಗಿ ಏನದ ಕಾಪಿ ಪೇಸ್ಟ್ ಮಾಡ್ಯಾರ ಅವರು. ಸೊ ಇಲ್ಲಿ ನೋಡ್ರಿ, ಈಗ ಡ್ರಾಫ್ಟ್ ಪಾಕಿಸ್ತಾನ್ ಈ ಥರ ಒಂದು ಏನದ ಶೈಬಾಸ್ ಶರೀಫ್ ಇವ್ರಿಗೆ ಏನದ US ಕಡೆಯಿಂದ ಒಂದು ಏನದ ಮೇಲ್ ಬಂದ. ಬಟ್ ಈಗಿರು ಟ್ವೀಟ್ ಮಾಡ್ಬೇಕಾಯ್ತು ಅಟ್ಲೀಸ್ಟ್ ಇದೇನು ಡಿಪ್ಲೊಮ್ಯಾಟಿಕ್ ಎಫೆಕ್ಟ್ಸ್ ಪೀಸ್ಫುಲ್ ಸೆಟಲ್ಮೆಂಟ್ ಫಾರ್ ಈ ಥರ ಇದು ಏನದ ಟ್ವೀಟ್ ಮಾಡಬೇಕಿತ್ತು. ಅವ್ರು ಏನು ಮಾಡ್ರಿ, ಈ ಡ್ರಾಫ್ಟ್ ಕಾಪಿ ಹಿಡ್ಕೊಂಡು ಎಲ್ಲ ಕಾಪಿ ಪೇಸ್ಟ್ ಮಾಡ್ಬಿಟ್ರ. ಸೊ ಹಾಗಾಗಿ ಇದೊಂದು ಸ್ವಲ್ಪ ಪಾಕಿಸ್ತಾನದವರಿಗೆ ಒಂದು ಶೇಮ್ ಅನ್ನೋ ಪಾರ್ಟ್ ಅದ ಇದು. ಯಾಕಂದ್ರೆ ಯಾವ ಥರ ಮೀಡಿಯೇಟ್ ಕೆಲಸ ಮಾಡಲ್ತು, ಇದು ಕರೆಕ್ಟಾಗಿ ಪ್ರಾಪರಾಗಿ ಮಾಡಲಾಗ್ಯದ ಅಂತೇಳಿ ಯಾರು US ಯಾವ ಪ್ರೆಷರ್ ಮ್ಯಾಗ, ಈಗ ಯಾರೋ ಒಬ್ಬರು ಅವ್ರ ಮೇಲ್ಗಡೆ ಪ್ರೆಷರ್ ಹಾಕಿದಕ್ಕೆ ಇದು ಮಾಡಿ ಅಂದಿಸಲಿಕ್ಕೆ ಈ ಥರ ಡ್ರಾಫ್ಟ್ ನೀವು ಮಾಡ್ಬೇಕಂದಿದ್ದಕ್ಕೆ ಅದೇ ಸೇಮ್ ಡ್ರಾಫ್ಟ್ ಕಾಪಿ ಏನು ಮಾಡ್ಯಾರ PM ಇದು ಎಕ್ಸ್ ಅಂತ ಒಂದು ಆ್ಯಪ್ ಅದಲ್ಲ X.com, ಅದ್ರಾಗ ಏನದ ಸೇಮ್ ಕಾಪಿ ಪೇಸ್ಟ್ ಮಾಡ್ಯಾರ. ಸೊ ಹಾಗಾಗಿ ಇದು ಇವ್ರದ್ದು ಪಾಕಿಸ್ತಾನದವ್ರು ಒಂದು ಸ್ವಲ್ಪ ನೆಗೆಟಿವ್ ಏನದ ನೆಗೆಟಿವ್ಸ್ ಪಾಯಿಂಟ್ಸ್ಗಳು ಇದರ ಕಾಣಲ್ತಾವ. ಅದು ಇದು ಆದ್ಮೇಲೆ ಏನು ಮತ್ತೆ ಇಮಿಡಿಯೇಟ್ ಏನು ಮಾಡ್ಯಾರ, ಅದು ಕಾಪಿ ಏನು ಮಾಡ್ಯಾರ ಇಲ್ಲಿ ಚೇಂಜ್ ಮಾಡ್ಯಾರ. ಅದು ಕಾಪಿ ಇದ್ದಿದ್ದು ಏನು ಮಾಡಿ, ಇದು ಆ್ಯಕ್ಚುಲಿ ಫಸ್ಟ್ ಹಾಕಿದ್ದು, ಅದಾದ್ಮೇಲೆ ತಿರ್ಗಿ ಏನು ಮಾಡಿದ ಅದು ಡಿಲೀಟ್ ಮಾಡಿ ಎಡಿಟ್ ಮಾಡಿ ಇದು ಹಾಕ್ಯಾರ ವಿತಿನ್ ಇಲ್ಲಿ ನೋಡ್ರಿ 12 ಮಿನಿಟ್, ಇದು 11 ಮಿನಿಟ್ 1 ಮಿನಿಟ್ನಾಗ ಏನದ ಇದು ನೋಡ್ಕೊಂಡು ಚೇಂಜ್ ಮಾಡಿ ಇದು ಮಾಡ್ಯಾರ. ಸೊ ಕಂಪ್ಲೀಟಾಗಿ ಯಾವುದೇ ಒಂದು ಪ್ರಾಪರ್ ಇದರಾಗ ಏನದ ಸೆಟಲ್ಮೆಂಟ್ ಆಗಲಿ ಸೀಸ್ ಫೈರ್ ಆಗಲಿ ಯಾವುದೇ ಥರದ್ದು ಆಗಲಿಲ್ಲ. ಈ US ದವ್ರು ಏನೋ ಸ್ವಲ್ಪ ಟೈಮ್ ತೊಗೊಳ್ತಾರೆ ಸೀಸ್ ಫೈರ್ ಮಾಡೋ, ಸ್ಟೇಟ್ ಆಫ್ ಹಾರ್ಮುಸ್ ಓಪನ್ ಮಾಡ್ಲಿಕ್ಕೆ ಟ್ರೈ ಮಾಡಲ್ತಾರೆ. ಬಟ್ ಇರಾನ್ದವರು ಲೆಬನಾನ್ ಮೇಲೆ ಅಟ್ಯಾಕ್ ಮಾಡೋದು ನಿಂದಿಸಲಿಲ್ಲ ಅಂತಂದ್ರೆ ಕಂಟಿನ್ಯೂಷನ್ ಮಾಡ್ತೀನಿ, ಇದು ಸ್ಟೇಟ್ ಆಫ್ ಹಾರ್ಮುಸ್ ಓಪನ್ ಮಾಡೋಲ್ಲ, ಕಂಟಿನ್ಯೂಷನ್ ಮಾಡ್ತೀನಿ, ಕ್ಲೋಸ್ ಇರ್ತೀನಿ ಅಂತ ಹೇಳ್ತಾರೆ. ಸೊ ನಾಳೆ ಏನಾಗ್ತದೆ ಮಾರ್ಕೆಟ್ ಅಂತಂದ್ರೆ ಕಂಪ್ಲೀಟ್ಲಿ ಏನದ ವಾಲಟಿಲಿಟಿ ಇರ್ತದೆ. ಸೊ ಯಾವಾಗೇ ಟ್ರೇಡ್ ಮಾಡಬೇಕಾಗಿತ್ತು ಅಂದ್ರೆ ಪ್ರಾಪರ್ ಲೆವೆಲ್ ಕ್ರಾಸ್ ಬ್ರೇಕ್ಔಟ್ ಆ್ಯಂಡ್ ಬ್ರೇಕ್ ಡೌನ್ ಆದಮೇಲೆ ಏನದ ಟ್ರೇಡ್ ಮಾಡಿರಿ, ಅಲ್ಲಿವರೆಗೂ ಟ್ರೇಡ್ ಮಾಡ್ಲಿಕ್ಕೆ ಹೋಗಲ್ರಿ. ಐ ಹೋಪ್ ಏನು ನೀವು ಟ್ರೇಡ್ ಮಾಡಿದ್ರಿ ಅಂತಂದ್ರೆ ಪ್ರಾಫಿಟ್ ಆಗ್ಯದ ಲಾಸ್ ಆಗ್ಯದ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ನನ್ನ ವಿಡಿಯೋಸ್ನ ಲೈಕ್ ಮಾಡಿರಿ, ಮಿನಿಮಮ್ ಅಟ್ಲೀಸ್ಟ್ ಒಂದು 100 ಲೈಕ್ಸ್ನ ಏನಾದ್ರು ಈ ವಿಡಿಯೋ ಎಕ್ಸ್ಪೆಕ್ಟ್ ಮಾಡಲ್ತೀನಿ. ಸೊ ಪ್ಲೀಸ್ ಲೈಕ್ ದಿಸ್ ವಿಡಿಯೋ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಯಾರು ಹೊಸ ನ್ಯೂ ಕಮರ್ಸ್ ಯಾರಾದ್ರು ವಿಡಿಯೋ ನೋಡಲ್ತೀರ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಓಕೆ ಫ್ರೆಂಡ್ಸ್, ಲೆಟ್ಸ್ ಸಿ ನಾಳೆ ಯಾವ ಥರ ಮಾರ್ಕೆಟ್ ಓಪನ್ ಆಗುತ್ತೆ, ಅದು ಯಾವ ಬೇಸಿಸ್ ಮೇಲೆ ಟ್ರೇಡ್ ಮಾಡಬೇಕು. ಅಪ್ಸೈಡ್ ಆದಾಗ ಕರೆಕ್ಟ್ ಬ್ರೇಕ್ಔಟ್ ಕೊಟ್ಟರೆ ಅಪ್ಸೈಡ್ ಮೂವ್ಮೆಂಟಲ್ಲಿ ಕಾಲ್ನಲ್ಲಿ ತೊಗೋಬೇಕು, ಡೌನ್ ಸೈಡ್ ಏನಾದ್ರು ಮೂವ್ಮೆಂಟ್ ಆಗ್ತದೆ ಪುಟ್ಟಲ್ಲಿ ಏನಾದ್ರು ನಾವು ಮಾಡಿಬಿಟ್ಟು ಕ್ವಿಕ್ ಸ್ಕ್ಯಾಲ್ಪ್ ಮಾಡಿ ಎಕ್ಸಿಟ್ ಆಗಬೇಕು. ಓಕೆ ಫ್ರೆಂಡ್ಸ್, ಇದು ಇಲ್ಲಿವರೆಗೂ ಮಾರ್ಕೆಟ್ ಅನಾಲಿಸಿಸ್ ನಮ್ಮ ವಿಡಿಯೋನ ಕ್ಲೋಸ್ ಮಾಡಲ್ತೀನಿ. ಬಾಯ್ ಫ್ರೆಂಡ್ಸ್.